ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಒಂದೊಂದಲ್ಲ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈಗ ಈ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಅದೇ ರೀತಿಯಾಗಿ ಬೆಳಕಿಗೆ ಬಂದಿದೆ. ಜೈಲಿನಲ್ಲೇ ಮದ್ಯ ತಯಾರಿಸಿರುವಂತಹ ಘಟನೆ ಪರಪ್ಪನ ಅಗ್ರಹಾರದಲ್ಲಿ ನಡೆದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪರಪ್ಪನ ಅಗ್ರಹಾರ ಜೈಲಾಗ್ತಿದ್ಯಾ ಮದ್ಯಾಲಯ. ಜೈಲಿನೊಳಗೆ ಕೈದಿಗಳಿಂದಲೇ ವೈನ್ ತಯಾರಿಕೆ, ಎಣ್ಣೆ ತಯಾರು ಮಾಡಿ ಜೈಲಿನಲ್ಲಿ ಕುಡಿದು ಪಾರ್ಟಿ. ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ರಾಜಾತಿಥ್ಯವನ್ನ ಪಡೆದ ಅಕ್ರಮಗಳ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಗೃಹ ಇಲಾಖೆ ಮೂವರು ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಕೈದಿಗಳ ಕಳ್ಳಾಟ ಮತ್ತು ರಾಜಾತಿಥ್ಯ ನೀಡಿದವರ ತನಿಖೆಗೆ ಕಮಿಟಿ ರಚಿಸಿದೆ. ಇದರ ನಡುವೆಯೇ ಮತ್ತೊಂದು ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಜೈಲಿನಲ್ಲಿ ಬಂದಿಗಳೇ ವೈನ್ ತಯಾರಿಸಿಕೊಂಡು ಪಾರ್ಟಿ ಮಾಡ್ತಾರೆ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಜೈಲಿನ ಕ್ಯಾಂಟೀನ್ಗೆ ಬರುವ ಹಣ್ಣುಗಳು ಮತ್ತು ಕೈದಿಗಳನ್ನ ನೋಡಲು ಬರುವವರು ಕೂಡ ಹಣ್ಣುಗಳನ್ನ ತೆಗೆದುಕೊಂಡು ಬಂದು ಕೊಡ್ತಾರೆ. ಆಪಲ್, ದ್ರಾಕ್ಷಿ ಮತ್ತು ಪೈನಾಪಲ್ಗಳನ್ನ ಒಂದೆಡೆ ಶೇಖರಣೆ ಮಾಡಿಟ್ಟುಕೊಂಡು ಜಜ್ಜಿ ಅದಕ್ಕೆ ಈಸ್ಟ್ ಮಿಕ್ಸ್ ಮಾಡಿ ಬಳಿಕ ಬಾಟಲಿಗಳಿಗೆ ಶೇಖರಣೆ ಮಾಡಿ ಭೂಮಿಯೊಳಗೆ ಇಡ್ತಿದ್ರಂತೆ. 3 ದಿನಗಳ ಬಳಿಕ ಅದು ಆಲ್ಕೋಹಾಲ್ಗೆ ಪರಿವರ್ತನೆ ಆದ ಬಳಿಕ ಭೂಮಿಯೊಳಗಿಂದ ಬಾಟಲ್ ಓಪನ್ ಮಾಡ್ತಿದ್ರಂತೆ. ಎಣ್ಣೆ ತಯಾರಿಕೆಯಲ್ಲೂ ಪರಿಚಿತರಾಗಿದ್ದ ಕೈದಿಗಳು ಬರ್ತ್ಡೇ ಪಾರ್ಟಿ ಇದ್ದಾಗ ತಿಂಗಳ ಮುಂಚೆಯೇ ದೊಡ್ಡ ಮಟ್ಟದ ಮದ್ಯ ತಯಾರಿಕೆಯ ಸಿದ್ಧತೆ ಮಾಡಿಕೊಳ್ತಿದ್ರು ಎನ್ನಲಾಗಿದೆ. ವೈನ್ ತಯಾರು ಮಾಡಿ ಜೈಲಿನಲ್ಲೇ ಇತರ ಕೈದಿಗಳಿಗೆ ಮಾರಾಟ ಮಾಡಿ ನಟೋರಿಯಸ್ ಕೈದಿಗಳು ದುಡ್ಡು ಮಾಡ್ತಿದ್ರಂತೆ. ಅದೇ ದುಡ್ಡಿನಲ್ಲಿ ಕೆಲ ಕೈದಿಗಳು ರಾಜಾತಿಥ್ಯ ಪಡೆದು ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಹೊರ ಜಗತ್ತಿನಲ್ಲಿ ತಪ್ಪು ಮಾಡಿ ಜೈಲು ಸೇರುವ ಕೈದಿಗಳ ಮನ ಪರಿವರ್ತನೆ ಜಾಗವಾಗಬೇಕಿದ್ದ ಜೈಲು ಕೈದಿಗಳ ಪಾಲಿನ ಸ್ವರ್ಗವಾಗಿದೆ. ಈ ಬಗ್ಗೆ ಸರ್ಕಾರ ನೇಮಿಸಿರುವ ಹೈ ಪವರ್ ಕಮಿಟಿ ತನಿಖೆ ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ಜೈಲಿನ ಕರ್ಮಕಾಂಡಗಳಿಗೆ ಬ್ರೇಕ್ ಬೀಳುತ್ತಾ ಎಂದು ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.